ಅನರ್ಹ ಫಲಾನುಭವಿಗಳಿಗೆ ಆಶ್ರಯ ನಿವೇಶನ ಆಯ್ಕೆಯನ್ನ ಖಂಡಿಸಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಪುರಸಭೆ ವತಿಯಿಂದ ಕಡು ಬಡವರಿಗೆ ವಿತರಣೆ ಮಾಡುವ ಆಶ್ರಯ ನಿವೇಶನಗಳ ಹಂಚಿಕೆಯಲ್ಲಿ ಅರ್ಹ ಕಡು ಬಡವರಿಗೆ ನಿವೇಶನ ನೀಡದೆ ಅನರ್ಹರಿಗೆ ಮನೆ ಇರೋರಿಗೆ ನಿವೇಶನವನ್ನ ನೀಡ್ತಾ ಇದ್ದು, ಅನರ್ಹ ಆಯ್ಕೆ ಪಟ್ಟಿಯನ್ನ ರದ್ದುಪಡಿಸಿ ಅರ್ಹ ಫಲಾನುಭವಿಗಳಿಗೆ ನಿವೇಶನದ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತ ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಪಟ್ಟಣದ ಹಾವಳಿ ಆಂಜನೇಯ ದೇವಸ್ಥಾನದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸಿದ್ರು. ನಿವೇಶನ ದೊರೆಯದೇ ಇರುವ ಕಡು ಬಡವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಕ್ಯಾಮರಾಮನ್ ರಾಜು ಸೂರಣಗಿ ಜೊತೆ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಒಂದು ಯಾಕೆ ಮಾಡಕತ್ತೀವಿ ಅಂತ ತಿಳಿದಿಲ್ಲ. ಇಲ್ಲ ನಮ್ಮ ಪರಿಸ್ಥಿತಿ ಹಂಗೆ ಬಂದ್ಬಿಟ್ಟೈತಿ. ಲಕ್ಷ್ಮೇಶ್ವರ ವ್ಯವಸ್ಥೆ ಪರಿಸ್ಥಿತಿ ಹಂಗೆ ಬಂದ್ಬಿಟ್ಟೈತಿ. ಇಲ್ಲೇ ಸ್ವಲ್ಪ ದುಂಡಗೈತಿದೆ, ಚೌಕಿಲ್ಲ. ಚೌಕಿದ್ರೆ ನಮ್ಗೆ ಕಾಣ್ತಿತ್ತು. ಯಾಡ್ರ ಮಗಕ್ಕೆ ಆಗ್ತಿದೆ, ದುಂಡಗೈತಿದೆ. ಸ್ವಲ್ಪ ದುಂಡಗೈತೆ ಅಂದ್ರೆ ನೀವು ಸ್ವಲ್ಪ ತಿಳ್ಕೊಬೇಕಂತ. ಬಹಳ ತೀರ ಹೊಡಿ ರಾಮಕೃಷ್ಣ ಬೈತಾರ ನಮಗ, ಮುಸಲ್ರು ಬೈತಾರ. ಇದು ದುಂಡಗೈ ಇದಕ್ಕೆ ಸ್ವಲ್ಪ ನಾವು ಬಹಳ ಪಾರದರ್ಶಕ ವಿಚಾರ ಮಾಡ್ಬೇಕಾಗತ್ತೆ. ಇದ್ರಾಗ ಬರೀ ಕೇವಲ ಈ ಕಾನೂನು ದೃಷ್ಟಿಯಾಗಿ ತಪ್ಪಾಗಿಲ್ಲ, ಕೇವಲ ಆಡಳಿತ ಮಾಡೋರು ಅದು ಯಾರು ಆಡಳಿತ ಮಾಡ್ತಾರೆ ಆಶ್ರಯ ಸಮಿತಿ ತಪ್ಪಾಗಿಲ್ಲ. ಅವ್ರಿಬ್ಬರು ಮಿಕ್ಕಿ ಈ ಸಿಬ್ಬಂದಿ ವರ್ಗ, ಯಾವ ಸಿಬ್ಬಂದಿ ವರ್ಗ, ಪುರಸಭೆ ಸಿಬ್ಬಂದಿ ವರ್ಗ, ಅವರು ತಮ್ಮ ಕೈ ಚೌಕ ತೋರ್ಸ್ಯಾರ. ಇಲ್ಲಿ ಅವ್ರು ತಮ್ಮ ಏಜೆಂಟ್ರನ್ನ ಬಿಟ್ಟು ಯಾವ ಅಧಿಕಾರಿಗಳನ್ನ ಏನೇನ್ ನಡೆದಿತ್ತು ಅವ್ರವ್ರು ತಮ್ಮ ಏಜೆಂಟ್ರನ್ನ ಬಿಟ್ಟು ಏನೇನ್ ವಸೂಲಿ ಮಾಡ್ಕೊಂಡು ಏನೇನ್ ಮಾತಾಡ್ಕೊಂಡ್ರ ಮೆಂಬರ್ಗೆ ನಾ ಇದನ್ನ ಹಾಕಿಲ್ಲ ಅಂತ ಕೇಳ್ತಾರೆ. ನಾ ಇದನ್ನ ಹಾಕಿಲ್ರಿ ಅಂತ ಅವ್ರು ಹೇಳ್ತಾರ. ಮತ್ತೆ ಇದು ಹೆಂಗ್ ಬಂತು, ಇವ್ರ ಮನೆ ಹೆಂಗ್ ಬಂತು ಅಂತ ಕೇಳಿದ್ರೆ ಅವ್ರದ್ದು ಏನೈತೆ ಗೊತ್ತಿಲ್ರಿಪ್ಪ, ಅದನ್ನ ಯಾರು ಕರೆ ನೋಡೋಣ. ಆಫೀಸರ್ ಇದ್ದ ಹಿಂದಿದ್ದ ಇವು ಮರಾಯ ಹಿಂಗೆಲ್ಲ ಅನ್ಯಾಯ ಕೊಂಡ್ಕೊಂಡ್ರೆ ಇದನ್ನ ನೋಡ್ಕೊಂಡು ಸುಮ್ಮನೆ ಕುಂದ್ರ ನಾವು ಬಹುಶಃ ಇಲ್ಲಿಂತವ್ರು ಯಾರು ನಾವು ಮನೆ ಕೇಳೋಲ್ಲ. ನಿಮ್ ಮನೆ ಕಸ್ಕೊಳಕ್ ನಾವೇನ್ ಬಂದಿಲ್ಲ. ಕಸ್ಕೊಂಡವ್ರು ಹೊಳ್ಳಿ ಕೊಡ್ಸಾಕತ್ತೀವಿ. ನಾವು ಕಸ್ಕೊಂಡವ್ರು ಹೊಳ್ಳಿ ಕೊಡ್ಸಾಕಂತ ಬಂದಿವಿ. ಇದಕ್ಕ ನಮ್ಮೆಲ್ಲರೂ ಬೆಂಬಲ